ಕೆಮಿಕಲ್ ಇಂಡಸ್ಟ್ರಿ, ಕೆಮಿಕಲ್ ಸ್ಟಾಕ್ಸ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಸ್ಟಾಕ್ಸ್ ಇದು. ಇಡೀ ಇಂಡಸ್ಟ್ರಿನಲ್ಲೇ ಹೈಯೆಸ್ಟ್ ROE ಹೊಂದಿರೋ ಕಂಪನಿ. ಬೇರೆ ಎಲ್ಲ ಕೆಮಿಕಲ್ ಕಂಪ್ನಿಗಳು ಚೈನಾಗೆ ಎದುರ್ಕೊಂತವೆ. ಯಾಕಂದರೆ ಚೈನಾ ಅವ್ನು ತಯಾರು ಮಾಡಿರೋ ಕೆಮಿಕಲ್ನ ಇಂಡಿಯಾದಲ್ಲಿ ಬಂದು ಡಂಪ್ ಮಾಡ್ತಾನೆ, ಅವಾಗ ಇವ್ರಿಗೆ ಕಾಂಪಿಟೇಷನ್ ಆಗುತ್ತೆ ಅಂತ. ಆದರೆ ಈ ಕಂಪನಿ ಚೈನಾದಲ್ಲಿ ಹೋಗಿ ಚೈನಾಗೆ ಕಾಂಪೀಟ್ ಮಾಡ್ತಾನೆ, ಚೈನಾಗೆ ಇವ್ರ ಪ್ರಾಡಕ್ಟ್ನ ಸೆಲ್ ಮಾಡ್ತಾನೆ. ಈ ಕಂಪ್ನಿ ನೇಮೇನೆ ಕ್ಲೀನ್ ಸೈನ್ಸ್. ಈ ಕಂಪನಿ ಎಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಫೋಕಸ್ ಮಾಡುತ್ತೆ ಅಂತ ಹೇಳೋಕ್ಕೆ ಇವನದಿರೋ ಪ್ರಾಡಕ್ಟಲ್ಲಿ ವರ್ಲ್ಡಲ್ಲೇ ಆಲ್ಮೋಸ್ಟ್ ನಂಬರ್ 1 ನಂಬರ್ 2 ಪೊಸಿಷನಲ್ಲಿದ್ದಾನೆ. ನಾನು ಈ ವಿಡಿಯೋದಲ್ಲಿ ಈ ಕೆಮಿಕಲ್ ಕಂಪ್ನಿ ಬಗ್ಗೆ ಅನಲೈಸ್ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಕೆಮಿಕಲ್ ಕಂಪ್ನಿ ಬಗ್ಗೆ ತಿಳ್ಕೊತಿದ್ದೀರಾ ಅಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಕಂಪ್ಲೀಟ್ಲಿ ಒಂದು ಪಿಕ್ಚರ್ ಬರುತ್ತೆ ಯಾವ ಥರ ಕೆಮಿಕಲ್ ಕಂಪ್ನಿನ ಅನಲೈಸ್ ಮಾಡೋದು ಅಂತ. ಕೆಮಿಕಲ್ ಕಂಪ್ನಿಗಳಲ್ಲಿ 2 ಥರ ಕೆಮಿಕಲ್ ಕಂಪ್ನಿ ಬರ್ತವೆ. ಒಂದು ಕಮಾಡಿಟಿ ಕೆಮಿಕಲ್ಲು, ಇನ್ನೊಂದು ಸ್ಪೆಷಾಲಿಟಿ ಕೆಮಿಕಲ್. ಕಮಾಡಿಟಿ ಕೆಮಿಕಲ್ ಅಂದರೆ ಆ ಕೆಮಿಕಲ್ನ ತಯಾರು ಮಾಡೋದು ತುಂಬ ಈಸಿ ಇರುತ್ತೆ, ಅದರಿಂದ ಎಲ್ಲರೂ ತಯಾರು ಮಾಡ್ತಾರೆ, ಅದು ವೈಡ್ಲಿ ಯೂಸ್ ಆಗ್ತಾ ಇರುತ್ತೆ, ಎಲ್ಲ ಕಡೆ ಯೂಸ್ ಆಗ್ತಾ ಇರುತ್ತೆ, ಅದರಿಂದ ಪ್ರೈಸಿಂಗ್ ಪವರು ನನ್ನ ಹತ್ರ ಇರಲ್ಲ. ಸೇಮ್ ಲೈಕ್ ಸ್ಟೀಲ್ ಇದ್ದಂಗೆ, ಸ್ಟೀಲು ತಯಾರು ಮಾಡೋದು ಈಸಿ, ಅದಕ್ಕೆ ಏನಾಗಿದೆ ಸ್ಟೀಲಲ್ಲೂ ಕಾಂಪಿಟೇಷನ್ ಜಾಸ್ತಿ ಇದೆ. ನಾವು ಸ್ಟೀಲ್ ಇಂಡಸ್ಟ್ರಿನೂ ಕಮಾಡಿಟಿ ಇಂಡಸ್ಟ್ರಿ ಅಂತ ಕರಿತೀವಿ. ಅದೇ ಥರನೇ ಈ ಕಮಾಡಿಟಿ ಕೆಮಿಕಲ್ ತಯಾರು ಮಾಡೋ ಕಂಪ್ನಿಗಳು ಈಸಿಯಾಗಿ ಯಾವ್ದು ಕೆಮಿಕಲ್ನ ತಯಾರು ಮಾಡ್ಬೋದು ಆ ಕೆಮಿಕಲ್ನ ತಯಾರು ಮಾಡ್ತಿರ್ತಾರೆ. ಅಂದರೆ ಫಿನಾಲ್ ಇರ್ಬೋದು, ತುಂಬ ಕೆಮಿಕಲ್ಸ್ ಇದ್ದಾವೆ. ಇನ್ನೊಂದು ಬರುತ್ತೆ ಸ್ಪೆಷಾಲಿಟಿ ಕೆಮಿಕಲ್. ನಾನು ಈಗ ಮಾತಾಡೋಕೆ ಹೋಗ್ತಿರೋ ಕಂಪ್ನಿ, ಈ ಕಂಪ್ನಿ ಬಂದ್ಬಿಟ್ಟು ನಾಟ್ ಎ ಕಮಾಡಿಟಿ ಕಂಪ್ನಿ, ಇದು ಸ್ಪೆಷಾಲಿಟಿ ಕಂಪ್ನಿ. ಕಮಾಡಿಟಿ ಕಂಪ್ನಿಗೂ ಸ್ಪೆಷಾಲಿಟಿ ಕಂಪ್ನಿಗೂ ಏನು ವ್ಯತ್ಯಾಸ ಅಂದರೆ ಈ ಕಂಪ್ನಿ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಆಗಿರುತ್ತೆ. ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂದರೆ ಈಗ ಎಕ್ಸಾಂಪಲ್ ತೊಗೊಳ್ಳಿ, ನಿಮ್ಮ ಹತ್ರ ಒಂದು ಜಿಲೇಬಿ ಮಾಡೋ ಅಂಗಡಿ ಇದೆ, ನೀವು ಜಿಲೇಬಿ ಮಾಡ್ತಾ ಇದ್ದೀರಾ, 1 kg ಜಿಲೇಬಿ 100 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದೀರಾ. ಇನ್ನೊಂದು ಪಕ್ಕದಲ್ಲೇ ನಿಮ್ಮ ಕಾಂಪಿಟೇಟರ್ ಇದ್ದಾನೆ, ಅವನು ಜಿಲೇಬಿ ಮಾಡ್ತಿದ್ದಾನೆ, ಅವನು 100 ರೂಪಾಯಿ kg ಜಿಲೇಬಿ ಸೆಲ್ ಮಾಡ್ತಾ ಇದ್ದಾನೆ. ಇವಾಗ ನೀವು ಆ ಜಿಲೇಬಿನ 100 ರೂಪಾಯಿ kg ಸೆಲ್ ಮಾಡ್ತಿದ್ದೀರಲ್ಲ, ಅದರಲ್ಲಿ ಎಣ್ಣೆಗೆ ಒಂದು 20 ರೂಪಾಯಿ ಖರ್ಚಾಗುತ್ತೆ, ನೀವು ಯೂಸ್ ಮಾಡೋ ಹಿಟ್ಟಿಗೆ ಒಂದು 20 ರೂಪಾಯಿ ಖರ್ಚಾಗುತ್ತೆ, ಆಮೇಲೆ ಸಕ್ಕರೆಗೆ ಒಂದು 20 ರೂಪಾಯಿ ಖರ್ಚಾಗುತ್ತೆ, ಗ್ಯಾಸು ಅದು ಇದು ಅಂತ ಒಂದು 70 ರೂಪಾಯಿ ಬರೀ ಇದಕ್ಕೆ ಖರ್ಚಾಗುತ್ತೆ. ಇನ್ನು ಉಳಿಯೋದೇ 30 ರೂಪಾಯಿ. 1 kg ಏನಾದರೂ ನೀವು ಜಿಲೇಬಿ ಸೆಲ್ ಮಾಡ್ತಿದ್ದೀರಾ ಅಂದರೆ ನಿಮಗೆ 30 ರೂಪಾಯಿ ಉಳಿಯುತ್ತೆ. ಪಕ್ಕದವನು ಸೇಮ್ ಅದೇ ಥರನೇ, ಯಾಕಂದರೆ ಅವನು ನೀವೆಲ್ಲಿ ಎಣ್ಣೆ ತರ್ತೀರಾ ಅಲ್ಲೇ ತರ್ತಾನೆ, ಅವನು ನೀವೆಲ್ಲಿ ಇಟ್ಟು ತರ್ತೀರಾ ಅಲ್ಲೇ ತರ್ತಾನೆ, ಸಕ್ಕರೆನೂ ಅಲ್ಲೇ ತರ್ತಾನೆ, ಕಾಸ್ಟ್ ಇಬ್ರದ್ದು ಸೇಮ್ ಇರುತ್ತೆ. ಅದೇ ಜಿಲೇಬಿ ಅಂಗಡಿ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಆಗಿದ್ರೆ, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂದರೆ ಈಗ ಎಣ್ಣೆ ಬೇಕಲ್ವಾ ತಯಾರು ಮಾಡೋಕ್ಕೆ, ಆ ಎಣ್ಣೆನ ಇವನು ಹೊಲದಲ್ಲೇ ಬೆಳೆದಿರೋ ಬೀಜದಿಂದ ಇವನು ತಯಾರು ಮಾಡಿ ಎಣ್ಣೆನ ಯೂಸ್ ಮಾಡ್ತಾನೆ. ಅವಾಗ ಏನಾಗುತ್ತೆ ಹೇಳಿ, ಈಗ ಎಣ್ಣೆ ಪ್ರೈಸ್ ಏನಾದರೂ ಸಡನ್ಲಿ ಜಂಪ್ ಆದರೆ, ಈಗ 20 ರೂಪಾಯಿ ಖರ್ಚಾಗ್ತಿರೋ ಎಣ್ಣೆ ಪ್ರೈಸ್ ಏನಾದರೂ 40 ರೂಪಾಯಿ ಖರ್ಚಾದರೆ ನಿಮಗೆ ಮುಂಚೆ 30 ರೂಪಾಯಿ ಉಳಿಸ್ತಿದ್ರಿ, ಇವಾಗ 10 ರೂಪಾಯಿಗೆ ಬಂದ್ಬಿಡುತ್ತೆ ನಿಮ್ಮ ಲಾಭ. ಯಾಕಂದರೆ ಮುಂಚೆ 70 ರೂಪಾಯಿ ಖರ್ಚಾಗ್ತಿತ್ತು, ಈಗ 90 ರೂಪಾಯಿ ಖರ್ಚಾಗ್ತಾ ಇದೆ. ಅದೇ ಏನಾದರೂ ನೀವೇ ಆ ಎಣ್ಣೆನ ತಯಾರು ಮಾಡಿದ್ದಿದ್ರೆ ಮಾರ್ಕೆಟಲ್ಲಿ ಆ ಎಣ್ಣೆ 300 ರೂಪಾಯಿಗೆ ಸೆಲ್ ಆಗಲಿ 400 ರೂಪಾಯಿಗೆ ಸೆಲ್ ಆಗಲಿ ನಿಮಗೆ ಅದು ಹೊಡ್ತಾ ಬೀಳಲ್ಲ, ಬಿಕಾಸ್ ಅದು ನೀವೇ ತಯಾರು ಮಾಡ್ತಿದ್ದೀರಾ. ನೀವು ಅವಾಗ ಏನು ಮಾಡ್ತೀರಾ, ನಿಮ್ಮ ಕಾಸ್ಟ್ನ ಕಂಟ್ರೋಲ್ ಮಾಡ್ತೀರಾ, ಬಿಕಾಸ್ ನೀವೇ ರಾ ಮೆಟೀರಿಯಲ್ನ ತಯಾರು ಮಾಡ್ತಿದ್ದೀರಾ. ಯಾವುದೇ ಒಂದು ಕಂಪನಿಗೆ ರಾ ಮೆಟೀರಿಯಲ್ ಪ್ರೈಸ್ ಫ್ಲಕ್ಚುವೇಷನಿಂದನೇ ಒಂದು ಲಾಭ ಮತ್ತು ನಷ್ಟ ಡಿಸೈಡ್ ಆಗಿರುತ್ತೆ. ನೀವೇ ರಾ ಮೆಟೀರಿಯಲ್ ತಯಾರು ಮಾಡ್ತಿದ್ದೀರಾ ಅಂದಾಗ ಮಾರ್ಜಿನ್ ನಿಮ್ಮ ಕೈಯಲ್ಲೇ ಇರುತ್ತೆ. 30 ರೂಪಾಯಿ ನೀವು ವರ್ಷ ಇಡೀ ದುಡಿಬೋದು. ಅದೇ ಪಕ್ಕದ ಅಂಗಡಿ ನಂಗೆ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ನು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಇಲ್ಲ, ಅವನು 10 ರೂಪಾಯಿನಲ್ಲೇ ಕೆಲಸ ಮಾಡಬೇಕು, ನೀವು 30 ರೂಪಾಯಿನಲ್ಲಿ ಕೆಲಸ ಮಾಡ್ತಿದ್ದೀರಾ. ಇದೇ ಸ್ಪೆಷಾಲಿಟಿ ಮತ್ತು ಕಮಾಡಿಟಿ ಕಂಪ್ನಿಗಳಲ್ಲಿ ವ್ಯತ್ಯಾಸ. ಅಂದರೆ ಸ್ಪೆಷಾಲಿಟಿ ಕೆಮಿಕಲ್ ಕಂಪ್ನಿಗಳು ಏನು ಮಾಡಿರ್ತಾರೆ, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡ್ಕೊಂಡಿರ್ತಾರೆ, ಅವರು ಕೆಮಿಕಲಿ ಎಕ್ಸ್ಪರ್ಟ್ ಇರ್ತಾರೆ. ಈಗ ನೀವು ಒಂದು ಕೆಮಿಕಲ್ನ ತಯಾರು ಮಾಡೋಕ್ಕೆ ಒಂದು ಮೆಥಡ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಬೇರೆ ಬೇರೆ ಥರ ಪ್ರೋಸೆಸ್ನ ಯೂಸ್ ಮಾಡಿ ಒಂದು ಕೆಮಿಕಲ್ನ ತಯಾರು ಮಾಡೋಕ್ಕೆ ಖರ್ಚಾಗೋದನ್ನು ಇವ್ರು ಕಮ್ಮಿ ಮಾಡ್ಕೊತಾರೆ. ಇದರಿಂದ ಏನಾಗುತ್ತೆ, ಇವ್ರದ್ದು ಮಾರ್ಜಿನ್ ಜಾಸ್ತಿ ಇರುತ್ತೆ. ಇವಾಗ ಅರ್ಥ ಆಯ್ತಲ್ಲ ಸ್ಪೆಷಾಲಿಟಿ ಕೆಮಿಕಲ್ಗೂ ಕಮಾಡಿಟಿ ಕೆಮಿಕಲ್ಗೆ ಏನು ವ್ಯತ್ಯಾಸ ಅಂತ. ಈ ಕಂಪ್ನಿ ಯಾವ ಥರ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡ್ಕೊಂಡಿದ್ದಾನೆ ಅಂತ ನಾನು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ICICI Prudential ಅವರು ಒಂದು ಹೊಸ NFO ತರ್ತಾ ಇದ್ದಾರೆ. ಆ ಹೊಸ NFO ನೇಮ್ ಬಂದ್ಬಿಟ್ಟು ಮಿಡ್ ಕ್ಯಾಪ್ 150 ಮೊಮೆಂಟಮ್ ಫಂಡ್ ಅಂತ. ಅಂದರೆ ಈ ಫಂಡ್ ಏನು ಮಾಡುತ್ತೆ, ಮಿಡ್ ಕ್ಯಾಪ್ 150ನಲ್ಲಿ ಯಾವ್ದಾವ್ದು 50 ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂಥ ಕಂಪ್ನಿಗಳ ಮೇಲೆ ಇದು ಇನ್ವೆಸ್ಟ್ ಮಾಡುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಕೇವಲ 10 ರೂಪಾಯಿ NAV ಇಂದ ಸಿಗುತ್ತೆ. ಮಿಡ್ ಕ್ಯಾಪ್ ಮೊಮೆಂಟಮ್ 50 ಇಂಡೆಕ್ಸು ಲಾಸ್ಟ್ 10 ವರ್ಷದಲ್ಲಿ ಸುಮಾರು 27% ರಿಟರ್ನ್ ಕೊಟ್ಟಿದ್ದಾರೆ. ಲಾಸ್ಟ್ 5 ವರ್ಷದಲ್ಲೇ 29% ರಿಟರ್ನ್ ಕೊಟ್ಟಿದೆ. ಹಂಗಂದ್ರೆ 2014ರಲ್ಲಿ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇವತ್ತದು 11 ಲಕ್ಷ ಆಗಿದೆ. ಕೇವಲ 10 ವರ್ಷದಲ್ಲಿ 11 ಪಟ್ಟು ಜಾಸ್ತಿ ಆಗಿದೆ. ಈ NFO ಏನು ಮಾಡುತ್ತೆ ಅಂದರೆ ನಿಫ್ಟಿ ಮಿಡ್ ಕ್ಯಾಪ್ 150 ಮೊಮೆಂಟಮ್ ಇಂಡೆಕ್ಸ್ ಇದೆಯಲ್ಲ, ಆ ಸ್ಟಾಕಲ್ಲಿ ಈ ಫಂಡ್ ಇನ್ವೆಸ್ಟ್ ಮಾಡ್ತಾ ಬರುತ್ತೆ. ICICI Prudentialದು AUM 2.87 lakh crores ಇದೆ. AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಇವ್ರು ಟೋಟಲ್ ಮ್ಯಾನೇಜ್ ಮಾಡ್ತಿರೋ ದುಡ್ಡು 2,87,000 ಕೋಟಿ. ICICI Prudential ಅವರು ರೀಸೆಂಟ್ ಆಗಿ 2 ಫಂಡ್ ನ ಲಾಂಚ್ ಮಾಡಿದ್ರು. ಮೊದಲನೇ ಫಂಡ್ ಮಿಡ್ ಕ್ಯಾಪ್ ಫಂಡ್. ಈ ಫಂಡ್ ಸೆಪ್ಟೆಂಬರ್ 2022 ಲಾಂಚ್ ಮಾಡಿರೋದು. ಇಲ್ಲಿವರೆಗೂ ಅದು 54% ರಿಟರ್ನ್ ಕೊಟ್ಟಿದೆ. ಇನ್ನೊಂದು ಮಿಡ್ ಕ್ಯಾಪ್ ಹೈಬ್ರಿಡ್ ಫಂಡ್, ಇದು ಲಾಸ್ಟ್ ಇಯರ್ ಫೆಬ್ರವರಿನಲ್ಲಿ ಲಾಂಚ್ ಮಾಡಿರೋದು. ಇದು ಇಲ್ಲಿವರೆಗೂ 38% ರಿಟರ್ನ್ ಕೊಟ್ಟಿದೆ. ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ನಮಗೆ ರಿಟರ್ನ್ ಅಲ್ಲದೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡರ್ 80C ನಲ್ಲಿ ಅಪ್ ಟು 1.5 lakhs ವರೆಗೂ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ.
ಆಮೇಲೆ ಅಂಡರ್ 1010D ನಲ್ಲಿ ಈ ಫಂಡಿಂದ ನಮಗೆ ಏನೇನು ರಿಟರ್ನ್ ಬರುತ್ತಲ್ಲ ಆ ರಿಟರ್ನ್ಗೆ ನಾವು ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ. ಆಮೇಲೆ ಇದು ಇನ್ಶೂರೆನ್ಸ್ ಆಗಿರೋದ್ರಿಂದ ನಾವು ತಿಂಗಳ ಕಟ್ಟೋ ದುಡ್ಡಿಗೆ ನಮಗೆ 120 ಪಟ್ಟವರೆಗೂ ಇನ್ಶೂರೆನ್ಸ್ ಸಿಗುತ್ತೆ. ಅಂದರೆ ನಾವು ತಿಂಗಳ 2,000 ಕಟ್ಕೊಂಡು ಹೋಗ್ತಿದ್ರೆ ನಮಗೆ ವರ್ಷಕ್ಕೆ 2,40,000ವರೆಗೂ ಲೈಫ್ ಕವರ್ ಸಿಗುತ್ತೆ. ನೀವೇನಾದರೂ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಕೊಟ್ಟಿದ್ದೀನಿ, ನೀವು ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡ್ಬೋದು. ಈ ಫಂಡ್ ಫೆಬ್ರವರಿ 19ಕ್ಕೆ ಕ್ಲೋಸ್ ಆಗ್ತಾ ಇದೆ. ಓಕೆ, ಈಗ ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಇವರು 3 ಥರ ಕೆಮಿಕಲ್ನ ತಯಾರು ಮಾಡ್ತಾರೆ. ಒಂದು ಪರ್ಫಾರ್ಮೆನ್ಸ್ ಕೆಮಿಕಲ್ಲು, ಇನ್ನೊಂದು ಫಾರ್ಮಾ ಮತ್ತು ಆಗ್ರೋ ಇಂಡಸ್ಟ್ರಿನಲ್ಲಿ ಯೂಸ್ ಆಗುವಂಥ ಕೆಮಿಕಲ್ಲು, ಇನ್ನೊಂದು FMCG ಕೆಮಿಕಲ್. FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ಸಲ್ಲಿ ಯೂಸ್ ಆಗುವಂಥ ಕೆಮಿಕಲ್ಲು. ಪರ್ಫಾರ್ಮೆನ್ಸ್ ಕೆಮಿಕಲಲ್ಲಿ 67% ಇವರಿಗೆ ರೆವಿನ್ಯೂ ಬರುತ್ತೆ. ಫಾರ್ಮಾ ಮತ್ತು ಆಗ್ರೋ ಕೆಮಿಕಲಲ್ಲಿ 90% ರೆವಿನ್ಯೂ ಬರುತ್ತೆ. FMCG ಕೆಮಿಕಲಲ್ಲಿ 14% ರೆವಿನ್ಯೂ ಬರುತ್ತೆ. ಪರ್ಫಾರ್ಮೆನ್ಸ್ ಕೆಮಿಕಲಲ್ಲಿ ಬರೋ ಮೊದಲನೇ ಕೆಮಿಕಲ್ಲು MEHQ. ಈ MEHQನಲ್ಲಿ ಇವರು ಗ್ಲೋಬಲಿ ನಂಬರ್ 1 ಇದ್ದಾರೆ. ಇಂಡಿಯಾದಲ್ಲಿ ಕೂಡ ನಂಬರ್ 1 ಇದ್ದಾರೆ, ಗ್ಲೋಬಲಲ್ಲಿ ಕೂಡ ನಂಬರ್ 1 ಇದ್ದಾರೆ. ಈ MEHQ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇದು ಜಾಸ್ತಿ ಡರ್ಮೋಟಾಲಜಿನಲ್ಲಿ ಯೂಸ್ ಆಗುತ್ತೆ. ಡರ್ಮೋಟಾಲಜಿನಲ್ಲಿ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ ಏನೇನು ಯೂಸ್ ಮಾಡ್ತೀರಾ ಅದರಲ್ಲೆಲ್ಲನೂ ಈ ಕೆಮಿಕಲ್ ಯೂಸ್ ಆಗುತ್ತೆ. ಅದೇ ಥರ BHA ಅಂತ ಒಂದು ಕೆಮಿಕಲ್ ಬರುತ್ತೆ. ಆ BHA ಅಂತ ಕೆಮಿಕಲ್ ತಯಾರು ಮಾಡೋಕ್ಕೆ ಈ ಕೆಮಿಕಲ್ನ ಯೂಸ್ ಮಾಡ್ತಾರೆ. ಆಮೇಲೆ ಇಂಕ್ ತಯಾರು ಮಾಡೋಕ್ಕೆ ಈ ಕೆಮಿಕಲ್ನ ಯೂಸ್ ಮಾಡ್ತಾರೆ. ಆಮೇಲೆ ಎಷ್ಟೋ ಆಗ್ರೋ ಕೆಮಿಕಲಲ್ಲಿ ಈ ಕೆಮಿಕಲ್ನ ಬಿಲ್ಡಿಂಗ್ ಬ್ಲಾಕ್ ಥರ ಯೂಸ್ ಮಾಡ್ತಾರೆ. ಎರಡನೇ ಕೆಮಿಕಲ್ ಬಂದು ಗ್ವೈಕಾಲ್. ಈ ಗ್ವೈಕಾಲ್ನ ಫಾರ್ಮಾ ಇಂಡಸ್ಟ್ರಿನಲ್ಲಿ ಸಖತ್ ಯೂಸ್ ಮಾಡ್ತಾರೆ. ನೀವು ಕಫ್ ಸಿರಪ್ ಎಲ್ಲ ಯೂಸ್ ಮಾಡ್ತೀರಲ್ಲ, ನಮಗೆ ಕೆಮ್ಮಾದಾಗ ಸಿರಪ್ ಎಲ್ಲ ಯೂಸ್ ಮಾಡ್ತೀರಲ್ಲ, 99% ಕಫ್ ಸಿರಪಲ್ಲಿ ಈ ಗ್ವೈಕಾಲ್ ಯೂಸ್ ಆಗೇ ಆಗಿರುತ್ತೆ. ಆಮೇಲೆ ಇವ್ರು ತಯಾರು ಮಾಡೋಂಥ ಕೆಮಿಕಲ್ಲು ಮತ್ತು ಇವ್ರ ಕಾಂಪಿಟೇಟರ್ ತಯಾರು ಮಾಡೋಂಥ ಕೆಮಿಕಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇವ್ರ ಕಾಂಪಿಟೇಟರ್ ಬಂದ್ಬಿಟ್ಟು ಕ್ಯಾಮ್ಲಿನು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲೂ ಲಿಸ್ಟ್ ಆಗಿದೆ. ಅವ್ರು ತಯಾರು ಮಾಡೋ ಕೆಮಿಕಲ್ಲು ಫಾರ್ಮಾ ಗ್ರೇಡ್ ಇಲ್ಲ, ಇವ್ರು ತಯಾರು ಮಾಡೋ ಕೆಮಿಕಲ್ಲು ಫಾರ್ಮಾ ಗ್ರೇಡ್ ಇದೆ. ಫಾರ್ಮಾ ಗ್ರೇಡ್ ಅಂದರೆ ಫಾರ್ಮಾದಲ್ಲಿ ಯೂಸ್ ಆಗೋವಂಥ ಕೆಮಿಕಲ್ಲು. ಫಾರ್ಮಾದಲ್ಲಿ ಯೂಸ್ ಆಗಬೇಕಂದ್ರೆ ತುಂಬ ಕ್ಲೀನ್ ಇರಬೇಕು, ಆಮೇಲೆ ಪ್ರೊಸೆಸ್ ತುಂಬ ಕ್ಲೀನ್ ಇರಬೇಕು. ಅವಾಗಲೇ ಫಾರ್ಮಾ ಕಂಪ್ನಿಗಳು ನಿಮ್ಮ ಹತ್ರ ಕೆಮಿಕಲ್ನ ತೊಗೊಳ್ತಾರೆ. ಆಮೇಲೆ ನೀವೆಲ್ಲ ಕೇಳಿರ್ತೀರ ಫಾರ್ಮಾದಲ್ಲಿ USFDA ಅಂತೆಲ್ಲ ಇರುತ್ತೆ. ಅವರು ಏನಾದರೂ ನೀವು ಕ್ಲೀನ್ ಇಲ್ದಿರೋ ಕೆಮಿಕಲ್ನ ಯೂಸ್ ಮಾಡಿ ಏನಾದರೂ ಟ್ಯಾಬ್ಲೆಟ್ನ ತಯಾರು ಮಾಡೋದಿರಲಿ, ಟಾನಿಕ್ನ ತಯಾರು ಮಾಡೋದಿರಲಿ ಯೂಸ್ ಮಾಡಿದ್ರೆ ಅವರು ನಿಮ್ಮ ಪ್ರಾಡಕ್ಟ್ನ ಅಪ್ರೂವ್ ಮಾಡಲ್ಲ. ಅವಾಗ ನೀವು ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ತುಂಬ ಕ್ಲೀನ್ ಪ್ರೊಸೆಸ್ ಇರೋರ ಹತ್ರನೇ ಕೆಮಿಕಲ್ನ ಬೈ ಮಾಡ್ತಾರೆ. ಆಮೇಲೆ ಈ ಗ್ವೈಕಾಲು ಇನ್ನೊಂದಕ್ಕೂ ಯೂಸ್ ಆಗುತ್ತೆ. ವ್ಯಾಲಿನಿನ್ ಪ್ರೊಡಕ್ಷನಲ್ಲಿ ಈ ಕೆಮಿಕಲ್ನ ಯೂಸ್ ಮಾಡ್ತಾರೆ. ವ್ಯಾಲಿನಿನ್ ಅಂದರೆ ವೆನಿಲಾ ನೋಡಿರ್ತೀರಲ್ವ ನೀವು, ವೆನಿಲಾ ಫ್ಲೇವರ್. ಒಂದು ಐಸ್ ಕ್ರೀಮ್ ತಿನ್ಬೇಕಾದ್ರೆ ವೆನಿಲಾ ಇರುತ್ತೆ. ಆಮೇಲೆ ಎಷ್ಟೋ ಫುಡ್ಗಳಲ್ಲಿ ನೀವು ಫ್ಲೇವರ್ ಯೂಸ್ ಮಾಡ್ತಾರೆ. ಆ ಫ್ಲೇವರ್ ಎಲ್ಲನೂ ಇದೇ ಕೆಮಿಕಲ್ನ ಯೂಸ್ ಮಾಡಿ ತಯಾರು ಮಾಡ್ತಾರೆ. ಸಿಂಥೆಟಿಕ್ ಕೆಮಿಕಲ್. ನೀವು ನ್ಯಾಚುರಲ್ ಏನಾದ್ರೂ ವೆನಿಲಾ ಫ್ಲೇವರ್ ತೆಗಿಬೇಕಂದ್ರೆ ಇಡೀ ವರ್ಲ್ಡ್ ಡಿಮ್ಯಾಂಡ್ಗೆ ಕೇವಲ 2% ಜನಕ್ಕೆ ಅಷ್ಟೇ ಅವ್ರ ಡಿಮ್ಯಾಂಡ್ನ ಪೂರೈಸೋಕ್ಕಾಗುತ್ತೆ. 98% ಜನಕ್ಕೆ ಆಗೋದೇ ಇಲ್ಲ. ಅದಕ್ಕೇನೆ ಈ ಸಿಂಥೆಟಿಕ್ ಫ್ಲೇವರ್ನ ಯೂಸ್ ಮಾಡ್ತಾರೆ. ನಾನು ಅವಾಗಲೇ ಹೇಳಿದ್ರೆ ಕ್ಯಾಮ್ಲಿನ್ ಅಂತ, ಇವ್ರ ಕಾಂಪಿಟೇಟ್ರು ಅವ್ನು ಜಾಸ್ತಿ ವ್ಯಾನಿಲಿನ ತಯಾರು ಮಾಡ್ತಾನೆ. ಅವ್ನು ಫಾರ್ಮಾ ಗ್ರೇಡ್ ಗ್ವೈಕಾಲ್ನ ತಯಾರು ಮಾಡಲ್ಲ. ಕ್ಲೀನ್ ಸೈನ್ಸ್ ಮಾತ್ರ ಫಾರ್ಮಾ ಗ್ರೇಡ್ ಕೆಮಿಕಲ್ನ ತಯಾರು ಮಾಡ್ತಾನೆ. ಈ MEHQ ಮತ್ತು ಗ್ಲೈಕಾಲು ಇವ್ರ ಟೋಟಲ್ ರೆವಿನ್ಯೂನಲ್ಲಿ 67% ಇದರಿಂದನೇ ಸೇಲ್ಸ್ ಬರುತ್ತೆ. 67% ಸೇಲು ಜಸ್ಟ್ ಈ 2 ಕೆಮಿಕಲಿಂದನೇ ಬರುತ್ತೆ. ಇವ್ರದ್ದು ನೆಕ್ಸ್ಟ್ ಪ್ರಾಡಕ್ಟು BHA ಬಂದ್ಬಿಟ್ಟು ಅನಿಮಲ್ ಫುಡ್ ಎಲ್ಲ ನೋಡಿರ್ತೀರಲ್ಲ, ಪಿಡಿಗ್ರಿ ಇರ್ಬೋದು, ಯಾವ ಥರ ಅನಿಮಲ್ ಫೀಡಿಂಗ್ ಏನೇನು ಯೂಸ್ ಮಾಡ್ತಾರೆ, ಈವನ್ ದನ ಕರುಗಳಿಗೆ ಏನೇನು ಯೂಸ್ ಮಾಡ್ತಾರೆ ಎಲ್ಲದರಲ್ಲಿ ಈ ಕೆಮಿಕಲ್ ಯೂಸ್ ಆಗುತ್ತೆ. ಆಮೇಲೆ ಫುಡ್ನ ಪ್ಯಾಕೇಜಿಂಗ್ ಮಾಡೋದ್ರಲ್ಲಿ ಈ ಕೆಮಿಕಲ್ ತುಂಬ ಯೂಸ್ ಆಗುತ್ತೆ. ಇನ್ನೊಂದು ಫೋರ್ಮ್ಯಾಪು ನೀವು ಯಾವ್ದು ಸನ್ಸ್ಕ್ರೀನ್ ಎಲ್ಲ ನೋಡ್ತೀರಲ್ಲ, ಸನ್ಸ್ಕ್ರೀನಲ್ಲಿ ಈ ಕೆಮಿಕಲ್ ಯೂಸ್ ಆಗುತ್ತೆ. ಯಾಕಂದ್ರೆ ಇದು UV ಬ್ಲಾಕರ್, UV ರೇಸ್ನ ಬ್ಲಾಕ್ ಮಾಡುತ್ತೆ ಈ ಕೆಮಿಕಲ್. ಆಮೇಲೆ ತುಂಬಾ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಆಗುತ್ತೆ. ಫೇಸ್ ಕ್ರೀಮ್ ಇರ್ಬೋದು ಅಥವಾ ಬಾಡಿ ಲೋಷನ್ಸ್ ಇರ್ಬೋದು, ಇದರಲ್ಲೆಲ್ಲಾನು ಈ ಕೆಮಿಕಲ್ ಯೂಸ್ ಆಗುತ್ತೆ. ಇವ್ರ ಹತ್ರ ಇನ್ನೊಂದು ಕೆಮಿಕಲ್ ಇದೆ AP ಅಂತ. ಇದರಲ್ಲಿ ಇವರು ವರ್ಲ್ಡ್ ಅಲ್ಲೇ ನಂಬರ್ 1, BHA ನಲ್ಲೂ ನಂಬರ್ 1, MEHQ ನಲ್ಲೂ ನಂಬರ್ 1. ಈ ಕೆಮಿಕಲ್ ಇನ್ಫ್ಯಾಂಟ್ ಫುಡ್ ಅಲ್ಲಿ ಯೂಸ್ ಆಗುತ್ತೆ. ಇನ್ಫ್ಯಾಂಟ್ ಫುಡ್ ಅಂದ್ರೆ ಈಗ ಸೆರೆಲಾಕ್ ಇರ್ಬೋದು, ನಾನ್ ಪ್ರೋ ಇರ್ಬೋದು, ಸಣ್ಣ ಮಕ್ಕಳಿಗೆ ನಾವು ಫುಡ್ನ ಕೊಡ್ತೀವಲ್ಲ ಆ ಫುಡ್ಡಲ್ಲೆಲ್ಲನೂ ಈ ಕೆಮಿಕಲ್ ಯೂಸ್ ಆಗುತ್ತೆ. ಇನ್ನೊಂದು DCC. ಈ ಕೆಮಿಕಲ್ಲು ಫಾರ್ಮಾದಲ್ಲಿ ಯೂಸ್ ಆಗುತ್ತೆ ಆಂಟಿ ರೆಟ್ರೋವೈರಲ್ ಪ್ರಾಡಕ್ಟ್ನ ತಯಾರು ಮಾಡೋಕ್ಕೆ. ಆಂಟಿ ರೆಟ್ರೋವೈರಲ್ ಅಂದರೆ HIV ಇರ್ಬೋದು ಅಥವಾ ಯಾವುದೇ ವೈರಲ್ ಡಿಸೀಸ್ನ ಕ್ಯೂರ್ ಮಾಡೋಕ್ಕೆ ಈ ಕೆಮಿಕಲ್ನ ಯೂಸ್ ಮಾಡ್ತಾರೆ ಫಾರ್ಮಾ ಕಂಪ್ನಿಗಳಲ್ಲಿ ಟ್ಯಾಬ್ಲೆಟ್ನ ತಯಾರು ಮಾಡೋಕ್ಕೆ. ಇನ್ನೊಂದು ಬರುತ್ತೆ PBQ ಅಂತ. ಇದನ್ನ ಇಂಟರ್ಮೀಡಿಯೇಟ್ ಇನ್ ಅಗ್ರೋ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ. ಇವರು ರೀಸೆಂಟಾಗಿ HALS ಅಲ್ಲಿ ಎಂಟ್ರಿ ಆಗಿದ್ದಾರೆ. ಇದು ಯೂಸ್ ಆಗೋದು ವಾಟರ್ ಟ್ರೀಟ್ಮೆಂಟಲ್ಲಿ ಯೂಸ್ ಆಗುತ್ತೆ. ವಾಟರ್ನ ಕ್ಲೀನ್ ಮಾಡೋಕ್ಕೆ, ಈಗ ವಾಟರ್ ಪ್ಯೂರಿಫಿಕೇಶನ್ ಮಾಡ್ತಾರಲ್ಲ ಅದರಲ್ಲೆಲ್ಲನೂ ಈ ಕೆಮಿಕಲ್ ಯೂಸ್ ಆಗುತ್ತೆ. ಆಮೇಲೆ UV ಸ್ಟೆಬಿಲೈಸೇಷನ್ ಇನ್ ವೇರಿಯಸ್ ಪಾಲಿಮರ್ಸ್ ಅಂದರೆ UV ರೇಸ್ನ ಸ್ಟೆಬಿಲೈಸ್ ಮಾಡೋದ್ರಲ್ಲೂ ಕೂಡ ಈ ಕೆಮಿಕಲ್ನ ಯೂಸ್ ಮಾಡ್ತಾರೆ. ಈ ಕಂಪ್ನಿದು ಫೈನಾನ್ಷಿಯಲ್ಸಿಗೆ ಬಂದರೆ ನೀವು ಸ್ಕ್ರೀನರಲ್ಲಿ ಬನ್ನಿ. ಸ್ಕ್ರೀನರಲ್ಲಿ ಬಂದ್ಬಿಟ್ಟು ಕ್ಲೀನ್ ಸೈನ್ಸ್ ಅಂತ ಸರ್ಚ್ ಮಾಡಿ, ಇಲ್ಲಿ ಬರುತ್ತೆ ನೋಡಿ. ಮಾರ್ಕೆಟ್ ಕ್ಯಾಪ್ 14,000 ಕೋಟಿ ಇದೆ. ಈಗ ಪ್ರೈಸ್ ಬಂದ್ಬಿಟ್ಟು 1,407 ಇದೆ. PE ಬಂದ್ಬಿಟ್ಟು 58 ಇದೆ. ROC ಬಂದ್ಬಿಟ್ಟು 44 ಇದೆ. ROE ಬಂದ್ಬಿಟ್ಟು 33 ಇದೆ. ನೀವು ಹಂಗೆ ಕೆಳಗಡೆ ಬಂದು ಇಯರ್ ಆನ್ ಇಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಿಗೆ ಬನ್ನಿ.
ಇಲ್ಲಿ ನೋಡಿ 2018ರಲ್ಲಿ 241 ಕೋಟಿ ಇದ್ದಿದ್ದು ಸೇಲ್ಸು 2019ರಲ್ಲಿ 393 ಕೋಟಿಗೆ ಹೋಗುತ್ತೆ, 2020ರಲ್ಲಿ 419 ಕೋಟಿಗೆ ಹೋಗುತ್ತೆ, 2021ರಲ್ಲಿ 500 ಕೋಟಿ, 2022ರಲ್ಲಿ 685 ಕೋಟಿ, 2023ರಲ್ಲಿ 936 ಕೋಟಿ. ಇವಾಗ ಕರೆಂಟ್ ಇಯರಲ್ಲಿ ಸ್ವಲ್ಪ ಡೌನ್ ಆಗಿದೆ. TTM ಅಂದರೆ ಲಾಸ್ಟ್ 12 ಮಂತ್ಸ್ ಅಂತ, ಟ್ರೈಲಿಂಗ್ 12 ಮಂತ್ಸ್ ಅಂತ. ಇವಾಗ ಸ್ವಲ್ಪ ಡೌನ್ ಆಗಿದೆ. ಇವಾಗ ನೆಟ್ ಪ್ರಾಫಿಟ್ ಕೂಡ 49 ಕೋಟಿ ಇದ್ದಿದ್ದು ನೆಟ್ ಪ್ರಾಫಿಟ್ 2018ರಲ್ಲಿ 254 ಕೋಟಿ ಆಗಿದೆ. ಲಾಸ್ಟ್ ಇಯರ್ಗಿನ ಈ ಇಯರ್ ಸ್ವಲ್ಪ ಡೌನ್ ಆಗಿದೆ. ಯಾಕೆ ಡೌನ್ ಆಗಿದೆ ಅಂದರೆ 2022ರಲ್ಲಿ ಚೈನಾದಲ್ಲಿ ಕೊರೋನಾ ಬಂದಿತ್ತು, ಫುಲ್ ಕಂಟ್ರಿನೇ ಲಾಕ್ಡೌನ್ ಮಾಡಿದರು. ಅವಾಗ ಬೇರೆ ಬೇರೆ ದೇಶದಲ್ಲಿದ್ದ ಇವ್ರ ಕಸ್ಟಮರ್ಸು ಎದುರುಕೊಂಡು ಇದೇ ಥರ ಕಂಟಿನ್ಯೂ ಆದರೆ ನಾವು ಪ್ರಾಡಕ್ಟ್ನ ತಯಾರು ಮಾಡೋಕ್ಕಾಗಲ್ಲ ಅಂತ ಮುಂಚೆನೇ ಸ್ಟಾಕಿಂಗ್ ಮಾಡ್ಕೊತಾ ಇದ್ದಾರೆ. ಅಂದರೆ ಒಂದು ವರ್ಷಕ್ಕೆ ಬೇಕಾಗಿರೋ ಪ್ರಾಡಕ್ಟ್ನ ಮುಂಚೆನೇ ಪರ್ಚೇಸ್ ಮಾಡಿಬಿಟ್ಟು ಅವ್ರು ಗೋಡನಲ್ಲಿ ಇಟ್ಕೊತಿದ್ದಾರೆ. ಯಾಕಂದರೆ ಹಿಂಗೆ ಲಾಕ್ಡೌನ್ ಆದರೆ ಕಷ್ಟ ಆಗುತ್ತೆ ಅಂತ ಮುಂಚೆನೇ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ 2023ರಿಂದ ಕಂಟಿನ್ಯೂ ಆದಾಗ ಅವಾಗ ಏನೇನು ಪರ್ಚೇಸ್ ಮಾಡಿದ್ರಲ್ಲ ಈಗ ಅದನ್ನೇ ಯೂಸ್ ಮಾಡ್ಕೊಂಡು ಬಂದಿರೋದ್ರಿಂದ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಸೇಲ್ಸ್ ಯಾಕೆ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂದರೆ ಅವ್ರ ಕಸ್ಟಮರ್ ಹತ್ರ ಆಲ್ರೆಡಿ ಪ್ರಾಡಕ್ಟ್ ಇದೆ, ಇವ್ರು ಮುಂಚೆನೇ ಆ ಪ್ರಾಡಕ್ಟ್ನ ಸೆಲ್ ಮಾಡಿದ್ದಾನೆ, ಕಸ್ಟಮರ್ ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಯೂಸ್ ಮಾಡ್ತಿದ್ದಾರೆ, ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದಾರೆ, ಬಟ್ ಅಷ್ಟೊಂದು ತಾಣ್ತಾ ಇಲ್ಲ. ಯಾಕಂದರೆ ಇವ್ರ ಹತ್ರ ಆಲ್ರೆಡಿ ಪ್ರಾಡಕ್ಟ್ ಇದೆ ಕಸ್ಟಮರ್ ಹತ್ರ. ಇವಾಗ ನಿಧಾನಕ್ಕೆ ಇದು ಖಾಲಿ ಮಾಡ್ಕೊಂಡು ಬರ್ತಾ ಇನ್ಮೇಲೆ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಹೇಳಿದ್ದು ನೆಕ್ಸ್ಟ್ ಇನ್ನೊಂದು ಕ್ವಾರ್ಟ್ರಲ್ಲೂ ಇದ್ದೇ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಕ್ವಾರ್ಟ್ರೂ ಬೇಕಾಗುತ್ತೆ ಅದು ಡಿಸ್ಟಾಕಿಂಗ್ ಕಂಪ್ಲೀಟ್ ಆಗೋಕ್ಕೆ. ಸ್ಟಾಕ್ ಮಾಡಿರೋದು ಡಿಸ್ಟಾಕ್ ಆಗಬೇಕಲ್ಲ, ಖಾಲಿ ಆಗಬೇಕಲ್ಲ ಅದು ಯೂಸ್ ಮಾಡೋಕ್ಕೆ, ಅದು ಇನ್ನೊಂದು ಕ್ವಾರ್ಟರ್ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಕ್ವಾರ್ಟರ್ ರಿಸಲ್ಟಲ್ಲೂ ನೋಡ್ಬೋದು 2022 ಡಿಸೆಂಬರಲ್ಲಿ 337 ಕೋಟಿ ಇದ್ದಿದ್ದು ಇವ್ರದ್ದು ಸೇಲ್ಸು ಬರ್ತಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದೇ ಯಾಕಂದರೆ ಡಿಸ್ಟಾಕಿಂಗಿಂದ. ಆಮೇಲೆ ನೀವು ನೋಡಿ ಇವ್ರದ್ದು ಆಪ್ರೇಟಿಂಗ್ ಮಾರ್ಜಿನು ಇಂಡಸ್ಟ್ರಿ ಬೆಸ್ಟ್ ಇದೆ. ಆಪ್ರೇಟಿಂಗ್ ಮಾರ್ಜಿನ್ ಇವ್ರ ಥರ ಆಪ್ರೇಟಿಂಗ್ ಮಾರ್ಜಿನ ಇವ್ರ ಕಾಂಪಿಟೇಟರ್ಗಳು ಯಾರೂ ಮ್ಯಾನೇಜ್ ಮಾಡ್ತಾ ಇಲ್ಲ. ಇವ್ರದ್ದು ಯಾಕೆ ಸಖತ್ತಾಗಿದೆ ಆಪ್ರೇಟಿಂಗ್ ಮಾರ್ಜಿನ್ ಅಂದರೆ ಇಲ್ಲಿ ನೋಡಿ 2020 ಡಿಸೆಂಬರಲ್ಲಿ 50% ಇತ್ತು, ಆಮೇಲೆ 2021 ಮಾರ್ಚಲ್ಲಿ 52% ಇತ್ತು. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಯಾಕಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ಗೊಯ್ಕಾಲ್ ಕಫ್ ಸಿರಫಿಗೆ ಯೂಸ್ ಆಗುತ್ತೆ ಅಂತ. ಕೊರೋನಾ ಬಂದಿರೋ ಟೈಮಲ್ಲಿ ಜಾಸ್ತಿ ಕಫ್ ಸಿರಫ್ಗಳು, ಎನಿಥಿಂಗ್ ರಿಲೇಟೆಡ್ ಟು ಕಫು ಟ್ಯಾಬ್ಲೆಟ್ಗಳೆಲ್ಲನೂ ಸಖತ್ ಸೆಲ್ ಆಗ್ತಾ ಇತ್ತು. ಆ ಟೈಮಲ್ಲಿ ಆಟೋಮೆಟಿಕ್ಲಿ ಪ್ರೈಸ್ ಇನ್ಕ್ರೀಸ್ ಆಗಿರುತ್ತೆ, ಬಿಕಾಸ್ ಡಿಮ್ಯಾಂಡ್ ಶಾರ್ಟೇಜ್ ಇರೋದ್ರಿಂದ ಪ್ರೈಸ್ ಇನ್ಕ್ರೀಸ್ ಆಗಿರುತ್ತೆ. ಅದರಿಂದ ಅವಾಗ ಸ್ವಲ್ಪ ಮಾರ್ಜಿನ್ ಜಾಸ್ತಿ ಇದೆ. ಬಟ್ ಅದು ಡೌನ್ ಆದರೂ ಕೂಡ ಇವ್ರ ಮಾರ್ಜಿನ್ ನೋಡಿ, ಇವರು 40% ಮಿನಿಮಮ್ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ ಮಾರ್ಜಿನ್ನ. ಇಯರ್ ಆನ್ ಇಯರ್ ಮಾರ್ಜಿನ್ ನೋಡಿ 2018ರಲ್ಲಿ 31% ಇರೋದು, 2019ರಲ್ಲಿ 35% ಇದ್ದು, 2020ರಲ್ಲಿ 44%, 51%, 40% ಮೇಲೇ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. 2018ರಲ್ಲಿ ಯಾಕೆ 31% ಇತ್ತಂದರೆ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಕೆಮಿಕಲ್ದು ವ್ಯಾಲ್ಯೂ ಚೈನ್ ಯಾವ ಥರ ಇದೆ ಅಂತ. ಇವ್ರಿಗೆ ಫಸ್ಟು ಇವ್ರ ಪ್ರಾಡಕ್ಟ್ನ ತಯಾರು ಮಾಡೋಕ್ಕೆ ಬೇಕಾಗಿದ್ದ ರಾ ಮೆಟೀರಿಯಲ್ಲು ಅನಿಸೋಲಿಂದ ಇವರು ಬೇರೆ ಬೇರೆ ಥರ ಎಲ್ಲನೂ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವ್ರು 2018ರಲ್ಲಿ ಫಸ್ಟ್ ಟೈಮು ಇವರೇ ಇನ್ನೋಸ್ ಅನಿಸೋಲ್ನ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2018ರಲ್ಲಿ ವಾಟರ್ ಬೇಸಿಸ್ ಹಂಗೆ ಇವರು ಅನಿಸೋಲ್ನ ತಯಾರು ಮಾಡ್ತಿರ್ತಾರೆ. ಬಟ್ ಅದರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇರಲ್ಲ, ಅದರಿಂದ ಕಾಸ್ಟ್ ಅಷ್ಟೊಂದು ಸೇವ್ ಆಗ್ತಾ ಇರಲ್ಲ. 2019ರಲ್ಲಿ ಇವರು ಫಸ್ಟ್ ಟೈಮು ವೇಪರ್ ಪೇಸ್ ಕೆಟಲಿಸ್ಟ್ ಅಲ್ಲಿ ಅನಿಸೋಲ್ನ ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವರ್ಲ್ಡ್ ಅಲ್ಲೇ ಫಸ್ಟ್ ಇವರೇ ಸ್ಟಾರ್ಟ್ ಮಾಡಿದ್ದು. ಇವ್ರು ಅವಾಗ ಸ್ಟಾರ್ಟ್ ಮಾಡಿದಾಗ ಇವ್ರಿಗೆ ಮಾರ್ಜಿನ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಎಣ್ಣೆನ ನನ್ನ ಮಿಲ್ಲಿಂದಾನೇ ಯೂಸ್ ಮಾಡ್ಕೊತಾ ಇದ್ದೀನಿ, ಅದರಿಂದ ನನ್ನ ಕಾಸ್ಟ್ನ ಕಂಟ್ರೋಲ್ ಮಾಡ್ತೀನಿ ಅಂತ. ಅದೇ ಥರನೇ ಇವರು ಆನಿಸೋಲ್ನ ಇವರೇ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಆನಿಸೋಲಿಂದ ಏನು ಮಾಡ್ತಾರೆ, MEHQ ಮಾಡ್ತಾರೆ, ಮತ್ತು ಗಯಕಾಲ್ ಮಾಡ್ತಾರೆ. ಮತ್ತು MEHQ ಇವ್ರು ತಯಾರು ಮಾಡಿರೋ MEHQ ಇಂದನೇ ಸಲ್ಫರ್ ಫ್ರೀ BHA ಮಾಡ್ತಾರೆ. ಮತ್ತೆ ಆನಿಸೋಲ್ ಯೂಸ್ ಮಾಡ್ಕೊಂಡೆ 4-MAP ಮಾಡ್ತಾರೆ. ಅಂದರೆ ಇವ್ರು ಜಸ್ಟ್ ಪಿನಾಲ್ನ ಮಾತ್ರ ಬೈ ಮಾಡಿಬಿಟ್ಟು ಈಗ ಎಂಟೈರ್ ರಾ ಮೆಟೀರಿಯಲ್ನ ಇವನೇ ತಯಾರು ಮಾಡ್ತಾನೆ. ಎಂಟೈರ್ ರಾ ಮೆಟೀರಿಯಲ್ ಕಂಟ್ರೋಲ್ ಫುಲ್ ಇವನ ಕೈಲೇ ಇದೆ. ದೀಸ್ ಪೀಪಲ್ ಆರ್ ಕೆಮಿಕಲಿ ಎಕ್ಸ್ಪರ್ಟ್. ನಿಮಗೆ ನೋಡಿದ್ರೆ ಇದು ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಎಷ್ಟು ಕೆಮಿಕಲಿ ಎಕ್ಸ್ಪರ್ಟ್ ಇದ್ದಾರೆ ಅಂತ. ಅದಕ್ಕೇ 2018ರಲ್ಲಿ 31% ಇದ್ದಿದ್ದು ಆಪ್ರೇಟಿಂಗ್ ಮಾರ್ಜಿನ್ನು ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ. ಈಗ ಲಾಸ್ಟ್ 3 ವರ್ಷದಿಂದ ನೋಡಿ ಮಾರ್ಜಿನ್ ಸ್ಟೇಬಲ್ ಆಗಿದೆ. ಈ ಡಿಸೆಂಬರ್ ಕ್ವಾರ್ಟರ್ದು ರಿಸಲ್ಟ್ ನೋಡಿ ನಿಧಾನಕ್ಕೆ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಅವ್ರು ಅವಾಗಲೇ ಹೇಳಿದ್ರಲ್ವಾ, ಮ್ಯಾನೇಜ್ಮೆಂಟ್ ಹೇಳಿದ್ರು, ಲಾಸ್ಟ್ ಕ್ವಾರ್ಟರಲ್ಲಿ ಹೇಳಿದ್ರು ಡಿಸ್ಟಾಕಿಂಗ್ ಕಮ್ಮಿ ಆಗುತ್ತೆ, ಡಿಸ್ಟಾಕಿಂಗ್ ಕಮ್ಮಿ ಆದರೆ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ನಿಧಾನಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ನನಗನ್ನಿಸ್ತಂಗೆ ದಿಸ್ ಇಸ್ ರೈಟ್ ಟೈಮ್ ಟು ಬೈ ದಿಸ್ ಕಂಪನಿ. ಆಮೇಲೆ ಈ ಕಂಪ್ನಿದು ವ್ಯಾಲ್ಯೂಯೇಷನ್ ನೋಡಿದ್ರೆ ಇದು 2021ರಲ್ಲಿ ಲಿಸ್ಟ್ ಆಗಿದ್ದು, 2021ರಲ್ಲಿ IPO ಬಂದಿದ್ದು. ಲಿಸ್ಟ್ ಆಗಿರೋ ಪ್ರೈಸೇ $1,600. ಆಮೇಲೆ $2,500 ಹೋಗಿತ್ತು ಶೇರ್ ಪ್ರೈಸು, ಇವಾಗ $1,400 ಬಂದಿದೆ. ಬಿಕಾಸ್ ಯಾಕೆ ಇದು ಫಾಲ್ ಆಗಿದೆ ಅಂದರೆ ನಾನು ಅವಾಗಲೂ ಹೇಳ್ತಿರ್ತೀನಿ, IPEನಲ್ಲಿ ಬೈ ಮಾಡಿದ್ರೆ ಶೇರ್ ಪ್ರೈಸ್ ಯಾವಾಗಲೂ ಫಾಲ್ ಆಗೇ ಆಗುತ್ತೆ, ಸಿಗಾಕೊಳ್ತೀವಿ ಅಂತ. ಅವಾಗ 138 ಇತ್ತು ಶೇರ್ ಪ್ರೈಸು, ಇವಾಗ ಎಷ್ಟಿದೆ 58 ಇದೆ. ಅವಾಗ EPS ಎಷ್ಟಿತ್ತು ಗೊತ್ತಾ, 18 ಇತ್ತು. ಯಾವಾಗ $2,000 ಇರ್ಬೇಕಾದ್ರೆ ಒಂದು ಕಂಪನಿ $18 EPSನ ಅರ್ನ್ ಮಾಡ್ತಾ ಇತ್ತು, ಇವಾಗ ಎಷ್ಟು ಅರ್ನ್ ಮಾಡ್ತಾ ಇದೆ, $23. ಅಂದರೆ ಅರ್ನಿಂಗ್ಸ್ ಇಂಪ್ರೂವ್ ಆದರೂ ಕೂಡ ಶೇರ್ ಪ್ರೈಸ್ ಮೇಲೋಗಿಲ್ಲ, PE ಕೆಳಗಿದೆ.
ಇದನ್ನ ನಿಧಾನಕ್ಕೆ ನಾವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ನಾನು ರೀಸೆಂಟಾಗಿ 1350 ಬೈ ಮಾಡಿದ್ದೆ 2 ತಿಂಗಳಿಂದ. ಆಮೇಲೆ ಎವ್ರಿ ಮಂತ್ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಕಂಟಿನ್ಯೂಸ್ಲಿ ಒಂದೇ ಸಲ ಹೋಗಿ ಇನ್ವೆಸ್ಟ್ ಮಾಡಿಲ್ಲ, ನಿಧಾನಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ಈ ಎಂಟೈರ್ ರಿಪೋರ್ಟ್ ಬೇಕಂದ್ರೆ ಈ PPT ಇದೆಯಲ್ಲ, PPT ಕ್ಲಿಕ್ ಮಾಡಿದ್ರೆ ನಾನು ಇದುವರೆಗೂ ಏನೇನು ಹೇಳಿದ್ದೀನಲ್ಲ ಅದೆಲ್ಲ ರಿಪೋರ್ಟ್ ನಿಮಗೂ ಸಿಗುತ್ತೆ, ನೀವು ಹೋಗಿ ನೋಡ್ಕೊಳ್ಬೋದು. ನಾನು ಇದು PPTನ ಮತ್ತು DRHPನಿಂದನೇ ತೆಗೆದು ನಾನು ಮಾತಾಡಿರೋದು, ನೀವು ಬೇಕಿರೋ ಹೋಗಿ ಚೆಕ್ ಮಾಡ್ಕೊಬೋದು. ನೆಕ್ಸ್ಟು ಕಂಪ್ನಿದು ಮ್ಯಾನೇಜ್ಮೆಂಟಿಗೆ ಬಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೆ. ಅಶೋಕ್ ಬೂಬ್ ಇವ್ರಿಗೆ 27 ವರ್ಷ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಪ್ರೀವಿಯಸ್ಲಿ ಮಂಗಳಂ ಡ್ರಗ್ಸಲ್ಲಿದ್ದರು. ಇವರು ಬ್ಯಾಚುಲರ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಅದೇ ಥರ ಸಿದ್ಧಾರ್ಥ್ ಕಿಚ್ಕಿ ಇವ್ರಿಗೆ 17 ವರ್ಷ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಬ್ಯಾಚುಲರ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಮುಗಿಸಿದ್ದಾರೆ. ಆಮೇಲೆ ಮಾಸ್ಟರ್ ಸೈನ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಇವರು ಕೆನಡಾದಲ್ಲಿ ಮುಗಿಸಿದ್ದಾರೆ. ನೆಕ್ಸ್ಟು ಕೃಷ್ಣ ಬೂಬು ಇವ್ರಿಗೆ ಸುಮಾರು 22 ವರ್ಷ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಇವರು ಬ್ಯಾಚುಲರ್ ಆಫ್ ಫಾರ್ಮಸಿನ ಮುಂಬೈ ಯೂನಿವರ್ಸಿಟಿನಲ್ಲಿ ಮುಗಿಸಿದ್ದಾರೆ. ನೆಕ್ಸ್ಟು ಪಾರ್ಥ್ ಮಹೇಶ್ವರಿ ಇವ್ರಿಗೆ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಕೆಮಿಕಲ್ ಇಂಡಸ್ಟ್ರಿನಲ್ಲಿ. ಇವರು ಬ್ಯಾಚುಲರ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ನ ಪುಣೆ ಯೂನಿವರ್ಸಿಟಿನಲ್ಲಿ ಮುಗಿಸಿದ್ದಾರೆ. ಆಮೇಲೆ MBAನ ಬಾಸ್ಟನ್ ಯೂನಿವರ್ಸಿಟಿ ಅಮೆರಿಕಾದಲ್ಲಿ ಮುಗಿಸಿದ್ದಾರೆ, USA. ಪ್ರಮೋಟ್ರು ಎಲ್ಲರೂ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರೇನೆ. ಆಮೇಲೆ ಲಾಸ್ಟ್ ಪ್ರಮೋಟರ್ ಹೋಲ್ಡಿಂಗಿಗೆ ಬಂದರೆ, ಕಂಪ್ನಿದು ಪ್ರಮೋಟರ್ ಹೋಲ್ಡಿಂಗಿಗೆ ಬಂದರೆ ಇಲ್ಲಿ ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೀವು ಲಾಸ್ಟಲ್ಲಿ ಬಂದರೆ ಸಿಗುತ್ತೆ ನಿಮಗೆ. 2021ರಲ್ಲಿ 94% ಇದ್ದಿದ್ದು ನಿಧಾನಕ್ಕೆ ಕಮ್ಮಿ ಮಾಡ್ಕೊಂಬಂದಿದ್ದಾರೆ. ಇದನ್ನು ನೀವು ಬ್ಯಾಡ್ ಸೈನ್ ಅಂತ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ ಅಂತ. ಯಾಕಂದರೆ ಆ್ಯಸ್ ಪರ್ ದ ಸೆಬಿ ರೂಲ್ ಏನಿದೆ ಅಂದರೆ, ಒಂದ್ಸಲ ನೀವು IPO ಬಂದಮೇಲೆ, ಬಂದು ಪಬ್ಲಿಕ್ಲಿ ನೀವು ಶೇರ್ನ ಸೆಲ್ ಮಾಡಿದ್ಮೇಲೆ ನೀವು ನಿಮ್ಮ ಪ್ರಮೋಟರ್ ಶೇರ್ ಹೋಲ್ಡಿಂಗ್ನ 75%ಗಿನ ಕೆಳಗೆ ತರಬೇಕು ಅಂತ ರೂಲ್ಸ್ ಇದೆ. ಯಾಕಂದರೆ ಎಲ್ಲ ನೀವೇ ಇಟ್ಕೊಂಡು ಕೂತ್ಕೊಂಡ್ರೆ ಪಬ್ಲಿಕ್ ಹತ್ರ ಏನು ಸಿಗುತ್ತೆ, ಈಗ ಪಬ್ಲಿಕ್ಗೆ ಏನು ಸಿಗುತ್ತೆ ಅಂತ ಅದೊಂದು ರೂಲ್ಸ್ ಇದೆ. ಅದಕ್ಕೇನೆ ಅವ್ರು ಶೇರ್ ಹೋಲ್ಡಿಂಗ್ನ ನಿಧಾನ ಕಮ್ಮಿ ಮಾಡ್ತಾ ಬರ್ತಾ ಇದ್ದಾರೆ. ಇವ್ರು ಶೇರ್ ಹೋಲ್ಡಿಂಗ್ನ ಸೆಲ್ ಮಾಡಿದಾಗ ಅದನ್ನು ಯಾರು ಬೈ ಮಾಡಿದ್ದಾರೆ ಅಂದರೆ FIS ಮತ್ತು DIS ಬೈ ಮಾಡಿದ್ದಾರೆ. ಆಮೇಲೆ ಪಬ್ಲಿಕ್ಲಿ ಶೇರ್ ಹೋಲ್ಡಿಂಗಲ್ಲಿ ಕೂಡ ಪಬ್ಲಿಕ್ 13% ಕೂಡ ದೊಡ್ಡ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳೇ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಅನಂತ್ ರೂಪ್ ಫೈನಾನ್ಷಿಯಲ್ ಅಡ್ವೈಸರಿ ಸರ್ವಿಸ್ ಲಿಮಿಟೆಡ್ ಇವರೇ 4% ಇವ್ರ ಹತ್ರ ಇದೆ. ಆಮೇಲೆ ಪ್ಲೂಟೋಸ್ ವೆಲ್ತ್ ಮ್ಯಾನೇಜ್ಮೆಂಟ್ ಇವ್ರ ಹತ್ರ 1% ಇದೆ. ಅಂದರೆ ಆಲ್ಮೋಸ್ಟ್ 4-5% PMS ಹೋಲ್ಡ್ ಮಾಡ್ತಾರಲ್ಲ, PMS ಕಂಪ್ನಿಗಳು ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರ ಹತ್ರನೇ ಇದೆ. ಇನ್ನೊಂದು 7-8% ಮಾತ್ರ ಪಬ್ಲಿಕ್ ಹತ್ರ ಇದೆ. ಪಬ್ಲಿಕ್ ಹತ್ರ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೆಯದು. ಯಾಕಂದರೆ ಪಬ್ಲಿಕ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಕಂಪ್ನಿನಲ್ಲಿ ಏನೋ ಬ್ಯಾಡ್ ಸೈನ್ ಇದೆ ಅಂತ. ಯಾಕಂದರೆ ಪಬ್ಲಿಕ್ಕಿಗೆ ಅಷ್ಟು ರಿಸರ್ಚ್ ಸಿಗಿರಲ್ಲ, ಪಬ್ಲಿಕ್ ಅಷ್ಟು ರಿಸರ್ಚ್ ಮಾಡಲ್ಲ. ಹೋಗಿ ಟ್ರೆಂಡ್ನ ನೋಡ್ಕೊಂಡು ಮೇಲೆ ಹೋಗ್ತಾ ಇದೆ ಶೇರ್ ಅಂದರೆ ಓಡೋಗಿ ದಬ್ಬ ಇನ್ವೆಸ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂದರೆ ಇದು ಬ್ಯಾಡ್ ಸೈನ್ ಅಂತ ಹೇಳ್ತಾರೆ ತುಂಬ ಜನ. ಎಲ್ಲ ಟೈಮಲ್ಲೂ ಅಲ್ಲ, ಅದೊಂದು ಇಂಡಿಕೇಟರ್ ಅಂತ ತಿಳ್ಕೊಳ್ಳಿ. ಹಾಗಿದ್ರೆ ನಾವು ಇವಾಗ ಏನು ಮಾಡಬೇಕು, ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಏನು ಮಾಡಬೇಕು? ನಾನು ನೀವು ಇನ್ವೆಸ್ಟ್ ಮಾಡಬೇಕದು ಅಂತ ಹೇಳೋ ಅಷ್ಟು ಎಕ್ಸ್ಪರ್ಟ್ ಅಲ್ಲ, ನನಗೆ ಹೇಳೋ ಅರ್ಹತೆಯೂ ಇಲ್ಲ. ನಾನು ಏನು ಹೇಳ್ಬೋದು, ಈ ಕಂಪ್ನಿ ಈ ಥರ ಇದೆ, ಈ ಥರ ಹಿಂಗೆ ವರ್ಕ್ ಆಗ್ತಾ ಇದೆ ಅಂತ ಒಂದು ರಿಸರ್ಚ್ ಮಾಡಿ ಈ ಥರ ವಿಡಿಯೋ ಮಾಡ್ಬೋದು. ನಿಮಗೆ ಇದೆಲ್ಲ ಓದ್ಕೊಂಡು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲ್ಲ ಅಂತಾನೆ ನಾನು ರಿಸರ್ಚ್ ಮಾಡಿ, ನಾನು ಇದೆಲ್ಲ ಓದಿ ರಿಸರ್ಚ್ ಮಾಡಿ ನಿಮ್ಗೆ ಈ ಥರ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಮುಂದೆ ಕೂಡ. ನೀವು ಇದನ್ನ ನೋಡಿಕೊಂಡು ನೀವು ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ. ನಾನು ಜಸ್ಟು ಒಂದು ಕಂಪ್ನಿನ ರಿಸರ್ಚ್ ಮಾಡಿ ಹಿಂಗಿದೆ ಅಂತ ಡೇಟಾ ನೋಡ್ಕೊಂಡು ಹೇಳಿದ್ದೀನಿ. ಇದರಲ್ಲಿ ನಂದು ಓನ್ ವ್ಯೂ ಏನೂ ಇಲ್ಲ, ಡೇಟಾದಲ್ಲಿ ಏನಿದೆ ಅದೇ ಹೇಳಿದ್ದೀನಿ. ಇದನ್ನು ನೀವು ಅನಲೈಸ್ ಮಾಡಿ, ಇದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ನೀವು ಥಿಂಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ನಿಮಗೆ ಬೇರೆ ಯಾವ ಕಂಪ್ನಿದು ರಿಸರ್ಚ್ ಬೇಕು ಅಂತ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದು ಕಂಪ್ನಿ ರಿಸರ್ಚ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನೀವು ಹೇಳಿದ ತಕ್ಷಣ 100 ಕಂಪ್ನಿ ಹೇಳಿದ ತಕ್ಷಣ ನನ್ನ ಕೈಲಾಗಲ್ಲ. ನಾನು ಒಬ್ಬ ಮನುಷ್ಯನೇ ಅಲ್ವಾ, ಎಲ್ಲನೂ ಅನಲೈಸ್ ಮಾಡೋಕ್ಕಾಗಲ್ಲ. ನಾನು ಟ್ರೈ ಮಾಡ್ತೀನಿ. ಯಾವ್ದು ಕಂಪ್ನಿ ಫಸ್ಟು ಸ್ಕ್ರೀನಲ್ಲಿ ಹಾಕಿ ನೋಡಿ ನೀವು ಕಳಿಸಿದ್ರಲ್ಲಿ ಈ ಕಂಪ್ನಿ ಚೆನ್ನಾಗಿದ್ದರೆ ಮಾತ್ರ ಅದನ್ನು ಫಿಲ್ಟರ್ ಮಾಡಿ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ನಾನು ಅದನ್ನು ಇಗ್ನೋರ್ ಮಾಡ್ತೀನಿ. ಆದರೂ ನಿಮಗೆ ಯಾವುದನ್ನ ಕಂಪ್ನಿ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಅವಾಗಲೇ ಹೇಳ್ದಂಗೆ ICICI Prudential ಅವರು ಒಂದು ಹೊಸ NFO ತರ್ತಾ ಇದ್ದಾರೆ. ಆ NFO ಫೆಬ್ರವರಿ 19 ಕ್ಲೋಸ್ ಆಗುತ್ತೆ. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂತಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಇವಾಗಲೇ ಹೋಗಿ ಇನ್ವೆಸ್ಟ್ ಮಾಡಿ. ಲಾಸ್ಟಲ್ಲಿ ರಶಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋದಕ್ಕಿಂತ ಇವಾಗಲೇ ಹೋಗಿ ಇನ್ವೆಸ್ಟ್ ಮಾಡಿ. ಇವಾಗ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕೇವಲ ₹10 per NAV ಹಂಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.